ಚಿಟ್ಟೆಯ ಜೀವನ ಚರಿತ್ರೆ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಫ್ರೆಂಡ್ಸ್, ಚಿಟ್ಟೆಯ ಜೀವನ ಚರಿತ್ರೆ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಚಿಟ್ಟೆಯ ಜೀವನ ಚರಿತ್ರೆಯ ಕ್ರಾಫ್ಟ್ ಅನ್ನ ಮಾಡ್ತಾ ಇದ್ದೀನಿ. ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಮಕ್ಕಳು ಯಾರಾದ್ರೂ ಇದ್ರು ಸ್ಕೂಲಲ್ಲಿ ಈ ತರ ಪ್ರಾಜೆಕ್ಟ್ ವರ್ಕ್ ಏನಾದ್ರು ಕೊಟ್ಟಾಗ ಈ ರೀತಿಯನ್ನ ನೀವು ಮಾಡ್ಕೊಂಡು ತಗೊಂಡೋಗಿ ಕೊಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಕ್ಕೆ. ಮಾರ್ಕ್ಸ್ ಕೂಡ ಮಕ್ಕಳಿಗೆ ಹೆಚ್ಚು ಕೊಡ್ತಾರೆ. ಸೈನ್ಸ್ ಪ್ರಾಜೆಕ್ಟ್ ವರ್ಕ್ ಇದು. ನಾನು ಇದರಲ್ಲಿ ಚಿಟ್ಟೆಯ ಜೀವನ ಚರಿತ್ರೆಯನ್ನ ಆಯ್ಕೆ ಮಾಡ್ಕೊಂಡಿದ್ಲು ನನ್ನ ಮಗಳು. ಅದನ್ನ ನಾನು ಈ ರೀತಿ ಮಾಡಲನ್ನ ರೆಡಿ ಮಾಡಿದ್ದೀನಿ. ನೀವು ಕೂಡ ಮನೇಲಿ ಮಕ್ಕಳಿದ್ರೆ ಯಾರಿಗಾದ್ರೂ ಸೈನ್ಸ್ ಅಲ್ಲಿ ಏನಾದ್ರು ಪ್ರಾಜೆಕ್ಟ್ ವರ್ಕ್ ಕೊಟ್ಟಾಗ ಈ ರೀತಿ ನೀವು ರೆಡಿ ಮಾಡಿ ಕೊಡ್ಬೋದು. ನೋಡಿ, ಇದು ಮೊಟ್ಟೆಗಳು, ಎಗ್. ಇದು ಕ್ಯಾಟರ್ ಪಿಲ್ಲರ್, ಹುಳು. ಇದು ಗೂಡು ಕಟ್ಟಿರುತ್ತೆ. ಇದು ಬಟರ್ಫ್ಲೈ, ಚಿಟ್ಟೆಯಾಗಿ ನಂತರ ಹಾರಿ ಹೋಗೋದು. ನಾನು ಈ ರೀತಿ ಮಾಡಲನ್ನ ರೆಡಿ ಮಾಡಿದ್ದೀನಿ. ಇದು ರೊಟೇಟ್ ಆಗೋ ತರ ಕೂಡ ನಾನು ಇದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ ಹೇಗೆ ಮಾಡೋದು ಅಂತ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು. ನಾನು ಮೊದಲಿಗೆ ಒಂದು ವೇಸ್ಟ್ ರಟ್ಟನ್ನ ತಗೊಂಡಿದ್ದೀನಿ. ಅದಕ್ಕೆ ಸರ್ಕಲ್ ಹಾಕಕ್ಕೆ ಅಂದ್ಬಿಟ್ಟು ನಾನು ದೊಡ್ಡದಾಗಿರೋ ಒಂದು ತಟ್ಟೆಯನ್ನ ತಗೊಂಡಿದ್ದೀನಿ. ನಿಮಗೆ ಸರ್ಕಲ್ ಹಾಕಕ್ಕೆ ತಟ್ಟೆ ಬೇಕಾದ್ರೆ ತಟ್ಟೆ ತಗೊಳ್ಳಿಲ್ಲ ಅಂದ್ರೆ ಚಿಕ್ಕದ್ ಮಾಡೋದಾದ್ರೆ ಚಿಕ್ಕ ತಟ್ಟೆಯನ್ನ ತಗೊಳ್ಳಿ. ನಾನು ದೊಡ್ಡದಾಗಿ ಮಾಡ್ತಾ ಇರೋದ್ರಿಂದ ದೊಡ್ಡದಾಗಿರೋ ತಟ್ಟೆಯನ್ನ ತಗೊಂಡಿದ್ದೀನಿ. ಪೂರ್ತಿಯಾಗಿ ಸರ್ಕಲ್ ಅನ್ನ ಹಾಕೋಬೇಕು. ಪೂರ್ತಿಯಾಗಿ ಸರ್ಕಲ್ ಹಾಕೊಂಡಾದ್ಮೇಲೆ ಈ ರೀತಿ ರೆಡಿ ಆಗಿದೆ. ಸರ್ಕಲ್ ಶೇಪ್ ಏನು ಹಾಕಿದೀವಲ್ಲ ಅದ್ರ ಮೇಲೆ ಮಾರ್ಕ್ ಮಾಡಿದ್ವಲ್ಲ, ಆ ಮಾರ್ಕಿಗೆ ಕತ್ರಿನಾರು ತಗೊಳ್ಳಿ, ಇಲ್ಲಾಂದ್ರೆ ಚಾಕುನಾರು ತಗೊಂಡ್ಬಿಟ್ಟು ನಾವು ಮಾರ್ಕ್ ಮಾಡಿದ್ವಲ್ಲ ಆ ಮಾರ್ಕನ್ನ ಪೂರ್ತಿಯಾಗಿ ಕಟ್ ಮಾಡಿ ಎಕ್ಸ್ಟ್ರಾ ಇರೋ ರಟ್ಟನ್ನ ಕಟ್ ಮಾಡಿ ತೆಗಿಬೇಕು. ಪೂರ್ತಿಯಾಗಿ ರೌಂಡ್ ಸರ್ಕಲ್ ಆಗ್ಬೇಕಾಗುತ್ತೆ. ಪೂರ್ತಿಯಾಗಿ ಕಟ್ ಮಾಡಿ ತಕೊಂಡಾಗಿದೆ. ತಕೊಂಡಾದ್ಮೇಲೆ ಆ ತಟ್ಟೆಯ ರೌಂಡ್ ಅಳತೆ ಎಷ್ಟು ಇತ್ತಲ್ಲ ಸರ್ಕಲ್ ಇಂದು, ಆ ಅಳತೆಗೆ ನಾನು 2 ರಟ್ಟನ್ನ ಡಿವೈಡೆಡ್ ಮಾಡಿ ತಗೊಂಡಿದ್ದೀನಿ. ದೊಡ್ಡದಾಗಿತ್ತು ರಟ್ಟು, ಹಾಗಾಗಿ ಇಷ್ಟ ದೊಡ್ಡದಾಗಿ ಬಂದಿದೆ. ಅದನ್ನ ಡಿವೈಡೆಡ್ ಬೈ ಮಾಡಿ 2 ಮಾಡಿಬಿಟ್ಟು 2 ತರ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡ್ಮೇಲೆ ನಮ್ದು ಈ ರೀತಿ ರೆಡಿ ಆಗಿದೆ. ಅದಕ್ಕೆ ನಾನು ಸ್ಕೇಲ್ ಸಹಾಯದಿಂದ ಅದನ್ನ ಅಳತೆ ಮಾಡಿ ಸರಿಯಾಗಿ ಮತ್ತೆ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. 36 ಸೆಂಟಿಮೀಟರ್ ಒಳಗಡೆ ತಟ್ಟೆಯ ಸುತ್ತಳತೆ ಇಟ್ಬಿಟ್ಟು 36ನ ಕಟ್ ಮಾಡಿ 2 ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಈಗ 2 ಭಾಗ ಮಾಡ್ಕೊಂಡಿದ್ವಿ. 36 ಡಿವೈಡೆಡ್ ಬೈ 2 18 ಬಂದಿದೆ. 18ಅನ್ನ ಡಿವೈಡೆಡ್ ಬೈ 2 ಮಾಡ್ಕೋಬೇಕಾಗುತ್ತೆ ನಾವು. ಆ ನಂತರದಲ್ಲಿ ಮತ್ತೆ ಅದು ಅಗಲ ಆಗಿಬಿಟ್ಟು ಉದ್ದ ಬಂದ್ಬಿಟ್ಟು 28 ಸೆಂಟಿಮೀಟರ್ ಇದೆ. 28 ಡಿವೈಡೆಡ್ ಬೈ 2 ಮಾಡ್ಕೋಬೇಕು. ಅಲ್ಲಿಗೆ 14 ಆಗುತ್ತೆ. 14ಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಆ 14ಕ್ಕೆ ಏನು ಮಾರ್ಕ್ ಮಾಡಿದೀವಲ್ಲ ಅದನ್ನ ಅರ್ಧದವರೆಗೂ ಕಟ್ ಮಾಡಿ ತಕ್ಕೋಬೇಕಾಗುತ್ತೆ. ನಾವು ಚಾಕು ಸಹಾಯದಿಂದ ನಾರು ಮಾಡ್ಕೊಳ್ಳಿಲ್ಲ, ಕತ್ರಿ ಸಹಾಯದಿಂದ ನಾರು ನೀವು ಕಟ್ ಮಾಡಿ ತಕ್ಕೋಬೇಕಾಗುತ್ತೆ. ಕಟ್ ಮಾಡಿ ತಕೊಂಡಾದ್ಮೇಲೆ ಒಂದು ಡ್ರಾಯಿಂಗ್ ಶೀಟನ್ನು ತಗೊಂಡಿದ್ದೀನಿ. ಅದನ್ನ 4 ಭಾಗ ಮಾಡಿಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಅದರ ಅಳತೆಗೆ ಸರಿಯಾಗಿ ಬರೋ ರೀತಿ ಈ ರೀತಿ ಕಟ್ ಮಾಡಿ 4 ಪೀಸನ್ನ ಇಟ್ಕೊಂಡಿದ್ದೀನಿ. ಇದನ್ನ ಆಮೇಲೆ ಏನ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಸರ್ಕಲ್ಗೆ ಕೆಳಗಡೆ ಅಂಟಿಸಕ್ಕೆ ಅಂದ್ಬಿಟ್ಟು ಒಂದು ಸೀಟನ್ನ ತಗೊಂತ ಇದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೀಟನ್ನ ತಗೊಳ್ಳಿ. ನಾನು ರೆಡ್ ಕಲರ್ ಸೀಟನ್ನ ತಗೊಂಡಿದ್ದೀನಿ. ರೆಡ್ ಕಲರ್ ಸೀಟನ್ನ ಸರ್ಕಲ್ ಅನ್ನ ಹಾಕ್ಬಿಟ್ಟು ನಾವೇನು ಸರ್ಕಲ್ ಅನ್ನ ಕಟ್ ಮಾಡ್ಕೊಂಡಿದ್ವಲ್ಲ ಆ ಸರ್ಕಲ್ ಅದೇ ಅಳತೆಗೆ ಸೀಟನ್ನ ಕಟ್ ಮಾಡಿ ತಗೋಬೇಕಾಗುತ್ತೆ. ಡ್ರಾಯಿಂಗ್ ಶೀಟ್ ತಗೊಂಡಿದ್ದೀನಿ ನಾನು ರೆಡ್ ಬಣ್ಣದ್ದು. ಅದನ್ನ ಸರ್ಕಲ್ ಶೇಪ್ ಅನ್ನ ಹಾಕೊಂಡ್ಬಿಟ್ಟು ಇವಾಗ ಕಟ್ ಮಾಡಿ ತಗೊಂತ ಇದ್ದೀನಿ. ನಾನೇನೀಗ ಮೊದಲಿಗೆ ನಿಮಗೆ 14ಕ್ಕೆ ಒಂದು ಮಾರ್ಕ್ ಹಾಕಿ ರಟ್ಟನ್ನ ತೋರಿಸಿದ್ದಲ್ಲ 28 ಇದನ್ನ ಡಿವೈಡೆಡ್ ಬೈ ಮಾಡಿ ಆ ಸೀಟನ್ನ ಈ ರೀತಿ ಕಟ್ ಮಾಡಿ ಜೋಡಿಸಿದ್ದೀನಿ. ಅವಾಗ ಒಂದಕ್ಕೊಂದು ಜೋಡಿಸಿದೆ. ಅದ್ರ ಲಾಕ್ ತರ ಆಗುತ್ತೆ. ಅದು 4 ಪೋರ್ಷನ್ ಆಗುತ್ತೆ. ಈ ರೀತಿ 4 ಪೋರ್ಷನ್ ನಮ್ದು ರಟ್ಟು ರೆಡಿ ಆಗಿದೆ. ಅದ್ರ ಮೇಲೆ ಮಧ್ಯಕ್ಕೆ ಇಟ್ಬಿಟ್ಟು ಅದನ್ನ ನೀವು ಗಮ್ ಟೇಪಾರು ಹಾಕಿ, ಇಲ್ಲ ಅಂದ್ರೆ ನಾನು ಮೇಲ್ಗಡೆ ಕಾಣುತ್ತೆ ಅಂದ್ಬಿಟ್ಟು ಅಲ್ಲಿಗೆ ಮೇಲ್ಗಡೆ ಅಸಹ್ಯ ಕಾಣುತ್ತೆ, ಅದು ತೂತು ತರ ಇರೋದ್ರಿಂದ ನಾನು ಕಲರ್ಡ್ ಟೇಪ್ ಅನ್ನ ಅಂಟಿಸ್ತಾ ಇದ್ದೀನಿ. ಕಲರ್ ಟೇಪ್ ಇರಲಿಲ್ಲ ಅಂದ್ರೆ ನಿಮ್ಮ ಹತ್ರ ಯಾವ ಟೇಪ್ ಇರುತ್ತೋ ಆ ಟೇಪ್ ಹಚ್ಚಿರಿ, ಇಲ್ಲಾಂದ್ರೆ ಬಣ್ಣದ ಹಾಳೆನಾರು ಮೇಲ್ಗಡೆ ಹಚ್ಚಿ. ಇಲ್ಲಿ ಮೇಲ್ಗಡೆ ಸ್ವಲ್ಪ ಹೋಲ್ ತರ ಇದೆಯಲ್ಲ ಅದು ಅಸಹ್ಯ ಕಾಣುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಟೇಪ್ ಅನ್ನ ಅಂಟಿಸ್ತಾ ಇದ್ದೀನಿ. ನೀವಿಲ್ಲಾಂದ್ರೆ ಬಣ್ಣದ ಟೇಪಾರು ಅಂಟಿಸ್ಬೋದು, ಬಣ್ಣದ ಪೇಪರ್ ಆದ್ರೂ ಅಂಟಿಸ್ಕೋಬಹುದು. ನಿಮ್ಮ ಹತ್ರ ಯಾವ್ದಿರುತ್ತೆ ಅದನ್ನ ಅಂಟಿಸ್ಕೊಳ್ಳಿ. ನಾನು ಈ ರೀತಿ ಅಂಟಿಸ್ತಾ ಇದ್ದೀನಿ ಮೇಲ್ಗಡೆ ಅದು ಮುಚ್ಚೋಕೆ ಅಂದ್ಬಿಟ್ಟು. ಇವಾಗ ಕೆಳಗಡೆ ನಾವು ಅದನ್ನ ಮೊದಲಿಗೇನು ಸರ್ಕಲ್ ಶೇಪ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಅಂಟಿಸ್ಲಿಕ್ಕಿಂತ ಮುಂಚೆಗೇನೆ ಇದನ್ನ ಅಂಟಿಸ್ಕೊಂಡ್ರೆ ಬಿಗಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಟೇಪನ್ನ 4 ಕೂಡ ಅಂಟಿಸ್ತಾ ಇದ್ದೀನಿ. ಮಧ್ಯಕ್ಕೆ ಅದು ಕೂರ್ಲಿಲ್ಲ ಅಂದ್ರೆ ಸರಿಯಾಗಿ ನೋಡ್ಕೊಂಡು ನೀವು 4 ಭಾಗಕ್ಕೂ ಕೂಡ ಟೇಪನ್ನ ಅಂಟಿಸ್ಕೋಬೇಕಾಗುತ್ತೆ. ನಾನು ಪೂರ್ತಿಯಾಗಿ 4 ಭಾಗನೂ ಕೂಡ ಅಂಟಿಸಿದ್ದೀನಿ. ಈ ರೀತಿ ರೆಡಿಯಾಗಿದೆ. ಪೂರ್ತಿಯಾಗಿ ಅಂಟಿಸ್ಕೊಂಡಾದ್ಮೇಲೆ ಏನು ನಾವು ಮೊದಲಿಗೆ ಸರ್ಕಲ್ ಶೇಪ್ ಅನ್ನ ಹಾಕೊಂಡಿದ್ವಲ್ಲ ಅದ್ರ ಮೇಲೆ ಇದನ್ನ ಇಟ್ಬಿಟ್ಟು
ಸೂಜಿ ದಾರ ಸಹಾಯದಿಂದ ನಾನು ಹೊಲ್ಕೊಂಡಿದ್ದೀನಿ. ನೀವಿಲ್ಲ ಅಂದ್ರೆ ಗಮ್ಮರು ಹಾಕ್ಬೋದು. ಇದೊಂದು ವಿಡಿಯೋ ಸ್ಕಿಪ್ ಆಗಿದೆ, ನಾನು ಹೊಲಿಬೇಕಾದ್ರೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಲೇಟ್ ಆಗಿತ್ತು ಅಂದ್ಬಿಟ್ಟು. ಈ ರೀತಿ ಪೂರ್ತಿಯಾಗಿ ಹೊಲ್ಕೊಂಡಿದ್ದೀನಿ, ರೆಡಿ ಆಗಿದೆ. ಅವಾಗ ಆ ಕಡೆ ಈ ಕಡೆ ಅಲ್ಲಾಡಲ್ಲ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಮೊದಲಿಗೆ ಏನು ಸರ್ಕಲ್ ಅನ್ನ ಕಟ್ ಮಾಡ್ಕೊಂಡಿದೀವಲ್ಲ ಅದನ್ನ 4 ಭಾಗವಾಗಿ ಮಾಡಿಕೊಂಡು ಅದನ್ನು ಕೂಡ ನಾವು ಫೋಲ್ಡಿಂಗ್ ಮಾಡ್ಕೋಬೇಕು ಸರಿಯಾಗಿ. 4 ಭಾಗನೂ ಕೂಡ ಮೊದಲಿಗೆ ಅಂಟಿಸಿದ್ರೆ ಅದು ರಟ್ಟು ಸೀಟಿಗೆ ಅಂಟ್ಕೊಳ್ಳುತ್ತೆ. ಆಮೇಲೆ ನಾವು ಈ ರಟ್ಟನೇನು ಚೌಕಾಕಾರ ಮಾಡ್ಕೊಂಡಿದ್ವಲ್ಲ ಅಂಟ್ಸಕ್ಕಾಗಲ್ಲ ಅಂದ್ಬಿಟ್ಟು ಆನಂತರದಲ್ಲಿ 4 ಭಾಗ ಮಾಡ್ಕೊಂಡ್ಬಿಟ್ಟು ಒಂದೊಂದಕ್ಕೆ ಗಮ್ ಹಾಕಿ ಅಂಟಿಸ್ತಾ ಹೋಗ್ಬೇಕು. ಮೊದಲಿಗೆ ಅಂಟಿಸಿದ್ರೆ ರಟ್ಟು ಹಿಡಿಯಲ್ಲ, ಹಾಗಾಗಿ ಅದನ್ನ ಕೆಳಗಡೆ 4 ಭಾಗ ಮಾಡ್ಕೊಂಡಿರೋದನ್ನ ಅದಕ್ಕೆ ಜೋಡಿಸ್ಬಿಟ್ಟು ಆಮೇಲೆ ಸಪ್ರೇಟ್ 4 ಮಾಡ್ಕೊಂಡಿದ್ದೀನಲ್ಲ ಈ ಸೀಟನ್ನ ಇದ್ರ ಮೇಲೆ ಇಟ್ಟು ಅಂಟಿಸ್ತಾ ಇದ್ದೀನಿ. ಅವಾಗ ಅಂಟಿಸಿದ್ರೆ ಮೂಲೆಗಳು ಕೂಡ ಸರಿಯಾಗಿ ಕೂರುತ್ತೆ, ಅವಾಗ ಎಲ್ಲಿ ಕೂಡ ಜಾರಲ್ಲ ಅಂದ್ಬಿಟ್ಟು ನಾನು 4ಕ್ಕೂ ಕೂಡ ಈ ರೀತಿ ಅಂಟಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ 4ಕ್ಕೂ ಅಂಟಿಸಿದ್ದೀನಿ. ಈ ರಟ್ಟು ಮೇಲೆ ಅಂಟಿಸಿದ್ಬಿಟ್ರೆ ಮೇಲ್ಗಡೆ ಸೀಟು ದಪ್ಪ ಇರೋದ್ರಿಂದ ಕಿತ್ಕೊಂಡ್ಬರುತ್ತೆ ಅಂದ್ಬಿಟ್ಟು ಆಮೇಲೆ ಒಂದು ಗ್ರೀನ್ ಕಲರ್ ಸೀಟ್ ತಗೊಂಡು ಎಲೆ ಶೇಪ್ ಅನ್ನ ಹಾಕೊಂಡಿದ್ದೀನಿ. ಎಲೆ ಶೇಪ್ ಅನ್ನ ಹಾಕೊಂಡ್ಬಿಟ್ಟು ಅದಕ್ಕೆ ಧರ್ಮಕೋಲ್ ಗುಂಡನ್ನ ತಗೊಂಡಿದ್ದೀನಿ, ಮೊಟ್ಟೆ ರೀತಿ ರೆಡಿ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಅದ್ರ ಮೇಲೆ ಗಮ್ ಹಾಕ್ಬಿಟ್ಟು ಮೊಟ್ಟೆಗಳ ರೀತಿ ನಾನು ಇವನ್ಗಳನ್ನ ಅಂಟಿಸಿದ್ದೀನಿ. ಆಮೇಲೆ ಗೂಡು ಮಾಡೋಕ್ಕೆ ಟಿಶ್ಯೂ ಪೇಪರನ್ನು ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಮೇಲ್ಗಡೆ ದಾರವನ್ನು ಹಾಕಿಬಿಟ್ಟು ಈ ರೀತಿ ಫೋಲ್ಡಿಂಗ್ ಮಾಡ್ಕೊತ ಸ್ವಲ್ಪನೇ ಗಮ್ ಹಾಕ್ತಾ ಅಂಟಿಸ್ಕೊತ ಬರ್ತಾ ಇದ್ದೀನಿ. ಸ್ವಲ್ಪ ಗಮ್ ಹಾಕಿ ಒಂದು ಫೋಲ್ಡಿಂಗ್ ಕೊಟ್ಟೆ, ಮತ್ತೊಂದ್ಸಲ ಫೋಲ್ಡಿಂಗ್ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆ ಸ್ವಲ್ಪ ಗಮ್ ಹಾಕಿ ಅಂಟಿಸಿದ್ದೀನಿ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದನ್ನು ಕೂಡ ಫೋಲ್ಡಿಂಗ್ ಮಾಡ್ಕೊಂಡು ಈ ರೀತಿ ಅಂಟಿಸ್ಬಿಟ್ಟು ಅದನ್ನು ನೀಟಾಗಿ ಒಂದು ಗೂಡು ಥರ ಆಗೋ ರೀತಿ ಫೋಲ್ಡಿಂಗನ್ನು ಮಾಡಿಕೊಂಡು ಕಟ್ಕೋಬೇಕಾಗುತ್ತೆ. ನಾವು ಗೂಡು ಥರ ಕಾಣಬೇಕದು. ಟಿಶ್ಯೂ ಪೇಪರನ್ನ ತೊಗೊಳಿಲ್ಲ, ಚೆನ್ನಾಗಿ ಕಾಣುತ್ತೆ. ಟಿಶ್ಯೂ ಪೇಪರ್ ಇಲ್ಲಾಂದರೆ ಬಟ್ಟೆನಾರು ತೊಗೋಬೋದು ನೀವು, ವೇಸ್ಟ್ ಬಟ್ಟೆಗಳಿತ್ತು ಅಂದರೆ ಈ ರೀತಿ ದುಂಡುಗೆ ಮಾಡಿ ಗೂಡು ಥರ ಒಟ್ಟು ಕಾಣೋ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಈ ರೀತಿ ಮಾಡಿಕೊಂಡು ದಾರದಿಂದ ಹಾಕಿ ಈ ರೀತಿ ಪೂರ್ತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಡ್ರೈ ಆಗಲಿ. ಗಮ್ಮಕ್ಕಿ ಪೂರ್ತಿ ನೋಡಿ, ಗಮ್ಮಕ್ಕೆ ಅಂಟಿಸಿದ ಮೇಲೆ ಡ್ರೈ ಆಗಿದೆ, ಈ ರೀತಿ ಕಾಣಿಸ್ತಾ ಇದೆ ನಮ್ದೀಗ ಗೂಡು. ಹಾಗೆ ಹುಳ ಮಾಡಕ್ಕೆ ಅಂದ್ಬಿಟ್ಟು ಒಂದು ಕಡ್ಡಿ ತಗೊಂಡಿದ್ದೀನಿ. ಕಡ್ಡಿಗೆ ಟಿಶ್ಯೂ ಪೇಪರನ್ನು ಈ ರೀತಿ ನಿಧಾನವಾಗಿ ರೋಲ್ ಥರ ಮಾಡಿಕೊಂಡು ಸುತ್ಕೊಂಡು ಬರಬೇಕಾಗುತ್ತೆ. ನಿಧಾನಕ್ಕೆ ನೋಡಿಕೊಂಡು ರೋಲ್ ಥರ ನಿಧಾನಕ್ಕೆ ಸುತ್ಕೋಬೇಕು. ಸುತ್ಕೊಂಡು ಆ ನಂತರದಲ್ಲಿ ಕೊನೆಗೆ ಬಂದ ನಂತರದಲ್ಲಿ ಗಮ್ಮನ್ನು ಸ್ವಲ್ಪ ಗಮ್ ಹಾಕಿಬಿಟ್ಟು ಪೇಪರಿಗೆ, ಟಿಶ್ಯೂ ಪೇಪರಿಗೆ ಗಮ್ ಹಾಕಿಬಿಟ್ಟು ಅದನ್ನು ಅಂಟಿಸ್ಕೋಬೇಕು. ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿ ನೀವು ನಿಧಾನಕ್ಕೆ ಮಾಡ್ಕೋಬೇಕು. ಟಿಶ್ಯೂ ಪೇಪರ್ ಆಗಿರೋದ್ರಿಂದ ಆ ರೀತಿ ನಿಧಾನಕ್ಕೆ ಮಾಡ್ಕೊಳ್ಳಿ. ಕ್ಯಾಟರ್ಪಿಲ್ಲರು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಗಮ್ ತಗೊಂಡು ಅಲ್ಲಿ ಗಮ್ ಹಾಕಿ ಅಂಟಿಸ್ತಾ ಇದ್ದೀನಿ. ಇದನ್ನ ಅದಕ್ಕೆ ಗಮ್ ಹಾಕಿ ಸ್ವಲ್ಪನೇ ಗಮ್ ಹಾಕಿ ಅಂಟಿಸ್ಬಿಟ್ಟು ನಿಧಾನಕ್ಕೆ ರೋಲ್ ಮಾಡಿ ಅಂಟಿಸ್ಬೇಕಾಗುತ್ತೆ. ಈ ರೀತಿ ಅಂಟಿಸಾದ್ಮೇಲೆ ಎಕ್ಸ್ಟ್ರಾ ಇರೋ ಪೇಪರನ್ನು ಕಟ್ ಮಾಡಿ, ಸ್ವಲ್ಪ ಇದೆ ಎಕ್ಸ್ಟ್ರಾ ಪೇಪರು, ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ. ನಿಧಾನಕ್ಕೆ ಈ ರೀತಿ ಅಂಟಿಸ್ಬೇಕು. ಅದನ್ನು ಅಂಟಿಸಾದ್ಮೇಲೆ ಪೂರ್ತಿಯಾಗಿ ಅಂಟಿಸಿ ಆದಮೇಲೆ ಅದನ್ನು ಸ್ವಲ್ಪ ಒತ್ತಬೇಕು, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲಕ್ಕೆ ಒತ್ತಬೇಕು. ಈ ರೀತಿ ಒತ್ತಿದಾಗ ಈ ರೀತಿ ಆಗುತ್ತೆ. ಆವಾಗ ಮಧ್ಯದಲ್ಲಿ ಗೆರೆಯನ್ನು ಹಾಕಬೇಕು. ನಿಮಗೆ ಯಾವ ಪೆನ್ ಬೇಕೋ ಆ ಕಲರ್ ಸ್ಕೆಚ್ ಪೆನ್ನಿಂದ ಹಾಕಿ. ನಾನು ಮಧ್ಯಕ್ಕೆ ಗ್ರೀನ್ ಬಣ್ಣ ತೊಗೊಂಡಿದ್ದೀನಿ. ಗ್ರೀನ್ ಬಣ್ಣದಿಂದ ಉದ್ದಕ್ಕೆ ಒಂದು ಗೆರೆಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಸೈಡಿಗೆ ಆರೆಂಜ್ ಬಣ್ಣವನ್ನು ತೊಗೊಂಡಿದ್ದೀನಿ. ಆರೆಂಜ್ ಬಣ್ಣದಿಂದ ಆ ಕಡೆ ಒಂದು ಈ ಕಡೆ ಒಂದು ಗೆರೆಯನ್ನು ಹಾಕ್ಕೊತಾ ಇದ್ದೀನಿ. ಮುಂದೆ ಕಣ್ಣಿನ ಶೇಪ್ ಕೊಡೋಕ್ಕೆ ಕಾಲ್ ಥರ ಇದು ಅಂದ್ಬಿಟ್ಟು ಬ್ಲ್ಯಾಕ್ ಕಲರಲ್ಲಿ ಗೆರೆಗಳನ್ನು ಹಾಕ್ಕೊತಾ ಇದ್ದೀನಿ. ಇದು ರೆಡಿ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ. ಕ್ಯಾಟರ್ಪಿಲ್ಲರ್ ಹುಳು ತುಂಬ ಚೆನ್ನಾಗಿ ಕಾಣುತ್ತೆ. ಇದೆರಡು ಕಣ್ಣಿಗೆ ಅಂದ್ಬಿಟ್ಟು ಈ ರೀತಿ ಮಾರ್ಕ್ ಮಾಡಿದ್ದೀನಿ. ಇದು ಡ್ರೈ ಆಗೋಕ್ಕೆ ಬಿಡೋಣ. ಮೊದಲಿಗೆ ನಾವು ಡ್ರಾಯಿಂಗ್ ಸೀಟನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ವೇಸ್ಟ್ ಪೇಪರನ್ನು ತೊಗೊಂಡಿದ್ದೀನಿ ನಾನು ಚಿತ್ರಗಳನ್ನು ಕಟ್ ಮಾಡಿ ಅಂಟಿಸೋಕ್ಕೆ. ಅದ್ರ ಬಗ್ಗೆ ಮಾಹಿತಿ ಇರಲಿ ಅಂದ್ಬಿಟ್ಟು, ಖಾಲಿ ಕಾಣುತ್ತೆ ಅಂದ್ಬಿಟ್ಟು ಸ್ವಲ್ಪ ಅದರಲ್ಲಿ ನನ್ನ ಮಗಳದ್ದು ಪ್ರಾಜೆಕ್ಟ್ ಆಗಿರೋದ್ರಿಂದ ಅವಳ ಕೈಲೇ ಬರ್ಸಿದ್ದೀನಿ. ಆಮೇಲೆ ಪಿಕ್ಚರ್ಗಳನ್ನು, ಹಳೆ ಪುಸ್ತಕದಲ್ಲಿ ಇರೋ ಪಿಕ್ಚರ್ಸ್ಗಳನ್ನು ಕಟ್ ಮಾಡಿ ತಗೊಂಡಿದ್ದೀನಿ. ಅದಕ್ಕೆ ಒಂದಂತ ಪಿಕ್ಚರ್ಗಳನ್ನು ಕಟ್ ಮಾಡಿ ತಗೊಂಡಿದ್ದೀನಿ. ಅದು 4 ಭಾಗಗಳು ಮಾಡಿದ್ದೀನಲ್ಲ, ಅದಕ್ಕೆ ಸಂಬಂಧಪಟ್ಟಿರೋ ಪಿಕ್ಚರ್ಗಳನ್ನು ಅರ್ಧ ಭಾಗಗಳನ್ನು ಮಾಡಿ ಇಟ್ಕೊಂಡಿದ್ದೆಲ್ಲ ಒಂದು ಕಡೆ ಪಿಕ್ಚರನ್ನು ಅಂಟಿಸಿದ್ದೀನಿ, ಒಂದು ಕಡೆ ಅದರದ ವಿವರಣೆಯನ್ನು ಬರೆದಿದ್ದೀನಿ. ಇದೇ ರೀತಿ ಪೂರ್ತಿಯಾಗಿ 4ಕ್ಕೆ ನನಗೆ ಅಂಟಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಈ ಸೀಟನ್ನು ಅದ್ರ ಮೇಲೆ ಇವಾಗ ಅಂಟಿಸ್ಬೇಕು. ಮೊದಲಿಗೆ ಅಂಟಿಸಿದ್ರೆ ಈ ಔಟ್ಲೈನ್ ಡಿಸೈನ್ ಬರೆಯೋಕ್ಕಾಗಲ್ಲ, ಮತ್ತು ಚಿತ್ರ ಎಲ್ಲ ಅಂಟಿಸೋಕ್ಕೆ ಆಗಲ್ಲ. ಸೀಟಿಗೆಲ್ಲ ಚಿತ್ರ ಎಲ್ಲ ಅಂಟಿಸ್ಕೊಂಡು ಎಲ್ಲ ಬರ್ಕೊಂಡ್ಬಿಟ್ಟು ಔಟ್ಲೈನ್ ಎಲ್ಲ ಹಾಕೊಂಡ್ಬಿಟ್ಟು ಆಮೇಲೆ ನಾವೇನು 4 ಬಾಕ್ಸ್ ಥರ ಮಾಡಿದ್ವಲ್ಲ ಆ ಬಾಕ್ಸಿಗೆ
ಅದನ್ನ ಎಲ್ಲ ಅಂಟಿಸ್ಕೊಂಡಿದ್ದೀನಿ ನೋಡ್ರಿ. ಕ್ಯಾಟರ್ಪಿಲ್ಲರ್ ಈ ರೀತಿ ರೆಡಿ ಮಾಡಿ ಅಂಟಿಸಿದ್ದೀನಿ. ಅದು ಗೂಡ್ ತರ ಏನಿತ್ತಲ್ಲ, ಗೂಡಿಗೆ ನೋಡಿ ಕಲರ್ ಈ ರೀತಿ ಕಲರ್ ಗಳನ್ನ ಬರಿಬೇಕಾಗುತ್ತೆ. ಹಾಗಾಗಿ ಈ ರೀತಿ ಕಲರ್ ಅನ್ನ ಬರ್ಬಿಟ್ಟು ಮಧ್ಯದಲ್ಲಿ ಒಂದು ಕಂಬ ತರ ಮಾಡ್ಬಿಟ್ಟು ಮಾಡಿದ್ದೀನಿ. ಹಾಗೆ ಚಿಟ್ಟೆ ಒಂದನ್ನ ಡ್ರಾ ಮಾಡ್ಬಿಟ್ಟು, ಇಲ್ಲಾಂದ್ರೆ ರೆಡಿ ಚಿಟ್ಟೆ ಕೂಡ ಸಿಗುತ್ತೆ, ಅದನ್ನ ಅಂಟಿಸ್ಕೋಬಹುದು. ಗೂಡು ನೋಡಿ ಈ ರೀತಿ ಮೊಟ್ಟೆಗಳು ಈ ರೀತಿ ರೆಡಿ ಆಗಿದೆ. ಪ್ರತಿಯೊಂದನ್ನು ನಾನು ಈ ರೀತಿ ರೆಡಿ ಮಾಡಿ ಒಂದೊಂದು ಪಾಟಿಗೆ ಒಂದೊಂದನ್ನ ಮಾಡಿ ಸಪರೇಟ್ ಆಗಿ ಕಾಣೋ ರೀತಿ ಇಟ್ಟಿದ್ದೀನಿ. ನೋಡ್ತಾ ಇರಬಹುದು ಗೂಡು ನೋಡ್ರಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಉಳಿದು ಗೂಡು ಇದು ಈ ರೀತಿ ಬರುತ್ತೆ ನೆಕ್ಸ್ಟ್ ಅನ್ನೋದಕ್ಕೆ. ಇವಾಗ ನಮ್ದು ಚಿಟ್ಟೆಯ ಜೀವನ ಚರಿತ್ರೆ ರೆಡಿ ಆಗಿದೆ. ಇಲ್ಲಿ ನೋಡ್ತಾ ಇರಬಹುದು ಇದು ಮೊಟ್ಟೆಗಳು, ಆನಂತರ ಹುಳು, ಆನಂತರ ಇದು ಗೂಡು ಮಾಡ್ಕೊಂಡಿದೆ ಇಲ್ಲಿ, ಆನಂತರದಲ್ಲಿ ಚಿಟ್ಟೆಯಾಗಿ ಹಾರು ಹೋಗೋ ತರ ಚಿತ್ರ ತರ ನಾನು ಇವಾಗ ರೆಡಿ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಕೆಳಗಡೆ ರೋಲ್ ತರ ರೆಡಿ ಮಾಡ್ಬೇಕು ಇಲ್ಲಿಗೆ ಒಂದು. ಅದನ್ನ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ. ಅದನ್ನ ತಗೊಂಡಿದ್ದೀನಿ. ಇದು ಹೀಗಿಟ್ರೆ ಹೀಗೆ ತಿರುಗುತ್ತೆ. ಇದನ್ನ ನಾನು ತಗೊಂಡಿದ್ದೀನಿ. ಅದರಲ್ಲಿ ಈ ಭಾಗವನ್ನ ನಾನು ಬಿಚ್ಚಿ ತಕೊಂತೀನಿ. ಇದು ಹಿಂಗೆ ತಿರುಗ್ತಾ ಇದೆಯಲ್ಲ, ಇದನ್ನ ಬಿಚ್ಚಿ ತಕೊಂತ ಇದ್ದೀನಿ. ಇಲ್ಲಿ ಒಂದು ನಟ್ ಇದೆ, ಈ ನಟ್ಟನ್ನ ಹೀಗೆ ಬಿಚ್ಚಿ ತಕ್ಕೋಬೇಕು. ಪೂರ್ತಿಯಾಗಿ ಬಿಚ್ಚಿ ಆಗಿದೆ. ಈ ರೀತಿ ಓಪನ್ ಆಗುತ್ತೆ, ನೋಡ್ತಾ ಇರ್ಬೋದು. ಡ್ರೈ ಇದೆ, ತೋರಿಸ್ತೀನಿ ನಿಮಗೆ. ಈ ತರ ಇತ್ತಲ್ಲ, ಬಿಚ್ಚಿದ್ರೆ ಇದು ಸಪ್ರೇಟ್ ಆಗುತ್ತೆ, ಇದು ಮೇಲ್ಗಡೆದಷ್ಟೇ ಬಿಡುತ್ತೆ. ಇವಾಗ ಇದಕ್ಕೆ ಈ ಕೆಳಭಾಗಕ್ಕೆ ಇಲ್ಲಿಗೆ ಮಧ್ಯದಲ್ಲಿ ಫಿಕ್ಸ್ ಮಾಡಬೇಕು. ನಾನು ಅದಕ್ಕೆ ಸ್ವಲ್ಪ ಇಲ್ಲಿ ಗಮ್ ಹಾಕ್ಬಿಟ್ಟು ಈ ನಟ್ಟನ್ನು ಕೂಡ ಹಾಕ್ತೀನಿ, ಜಾರಬಾರ್ದು ಅಂದ್ಬಿಟ್ಟು. ಇದು ಪೆನ್ ಸಿಕ್ಸು ಬಾಕ್ಸು ಅಂಗಡಿ ಒಳಗಡೆ ಕೇಳಿದ್ರೆ ವೇಸ್ಟ್ ಇರುತ್ತೆ, ಅವ್ರ ಹತ್ರ ಕೇಳಿದ್ರೆ ಕೊಡ್ತಾರೆ. ನಾನು ಅಂಗಡಿಯಲ್ಲೇ ಇಸ್ಕೊಂಬಂದಿದ್ದು ಇದು. ಗಮ್ ಹಾಕಿದ್ದೀನಿ. ಇವಾಗ ಇದನ್ನ ಸ್ವಲ್ಪ ಬಿಗಿ ಮಾಡ್ಕೊಳ್ಳೋಣ. ಕೆಳಗಡೆದ ಅಂಟಿದೆ, ಇದು ಮೇಲ್ಗಡೆದ ಅಂಟಿಲ್ಲ ನೋಡಿ. ತಿರುಗಿಸ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಗಮ್ ಹಾಕಿ ನಾನು ಈಗ ಅಂಟಿಸಿದ್ದೀನಿ. ಸ್ವಲ್ಪ ಹಸಿ ಇದೆ, ಈ ರೀತಿ ತಿರುಗಿಸಿದ್ರೆ ಇದು ಟರ್ನ್ ಆಗುತ್ತೆ. ಇವಾಗ ಇದು ಸ್ವಲ್ಪ ಡ್ರೈ ಆಗ್ಲಿ, ನಾನು ಹಾಗೆ ಬಿಟ್ಟಿದ್ದೀನಿ. ಒಂದು 10 ನಿಮಿಷ ಡ್ರೈ ಆಗಕ್ಕೆ ಬಿಡ್ತಾ ಇದ್ದೀನಿ. 10 ನಿಮಿಷ ಡ್ರೈ ಆದ್ಮೇಲೆ ಯಾವ ರೀತಿ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್, ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಇವಾಗ ರೊಟೇಟ್ ಮಾಡಿ ತೋರಿಸ್ತೀನಿ. ಕೆಳಗಡೆ ಅದನ್ನ ಹಾಕಿರೋದ್ರಿಂದ ಈ ರೀತಿ ಅದು ರೊಟೇಟ್ ಆಗುತ್ತೆ, ತಿರುಗುತ್ತೆ ಹಿಂಗೆ. ಇದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಚಿಟ್ಟೆಯ ಜೀವನ ಚರಿತ್ರೆ ಹೇಗಿರುತ್ತೆ ಅಂತ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ. ಮಕ್ಕಳಿಗೆ ಏನಾದ್ರು ಸ್ಕೂಲಲ್ಲಿ ಪ್ರಾಜೆಕ್ಟ್ ವರ್ಕ್ ಕೊಟ್ಟಾಗ ಈ ರೀತಿ ನೀವು ರೆಡಿ ಮಾಡಿ ಕೊಡಿ, ತುಂಬಾ ಚೆನ್ನಾಗಿ ಇರುತ್ತೆ. ಮಕ್ಕಳಿಗೆ ಮಾರ್ಕ್ಸ್ ಕೂಡ ಹೆಚ್ಚು ಕೊಡ್ತಾರೆ. ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಈ ರೀತಿ ಪ್ರಾಜೆಕ್ಟ್ ವರ್ಕ್ ಅನ್ನ ಮಾಡಿಕೊಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಹೊಸ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಒತ್ತಿ, ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಪೋರ್ಟ್ ಮಾಡಿ. ಕೊನೆವರೆಗೂ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು.